ಕೋಡಿ ಶ್ರೀಗಳ ಭವಿಷ್ಯ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆಗಳಾಗಲಿವೆ. ಮುಖ್ಯಮಂತ್ರಿಗಳ ಬದಲಾವಣೆ ನಡೆಯುವುದು ಖಚಿತ. ಮಕರ ಸಂಕ್ರಮಣದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಗಳಾಗಲಿವೆ ಎಂದು ಹಾರನಹಳ್ಳಿ ಕೋಡಿ ಮಠದ ಡಾ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ. ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕೃಷ್ಣರಾಜಪೇಟೆ ಪಟ್ಟಣಕ್ಕೆ ಆಗಮಿಸಿದಾಗ ಪತ್ರಕರ್ತರೊಂದಿಗೆ ಮಾತನಾಡಿದ್ದಾರೆ. ಶಿವನ ಮುಡಿಯ ಮೇಲಿರುವ ಮಲ್ಲಿಗೆಯು ಶಿವನ ಪಾದಕ್ಕೆ ಬೀಳಲೇಬೇಕು. ರಾಜ್ಯ ರಾಜಕಾರಣದ ಗೊಂದಲವು ಸಂಪೂರ್ಣವಾಗಿ ಬಗೆಹರಿಯಲಿದ್ದು ಸುಖಾಂತ್ಯವಾಗಲಿದೆ. ಮಕರ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣದ ನಾಯಕತ್ವದ ಗುದ್ದಾಟವು ಬಗೆಹರಿಯಲಿದೆ ಎಂದು ಶ್ರೀಗಳು ಮಾರ್ಮಿಕವಾಗಿ ನುಡಿದಿದ್ದಾರೆ. ನಾನು ಶಾಸ್ತ್ರ ಹೇಳುವವನಲ್ಲ, ಶಾಸ್ತ್ರಕಾರನಲ್ಲ. ಮುಂದೆ ನಡೆಯುವ ವಿಚಾರಗಳನ್ನು ತಿಳಿಸುವ ಶಕ್ತಿಯನ್ನ ಹೊಂದಿದ್ದೇನೆ ಅಷ್ಟೇ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಕೋಡಿ ಶ್ರೀಗಳು, ರಾಷ್ಟ್ರ ರಾಜಕಾರಣದಲ್ಲಿಯೂ ಕೂಡ ಯುಗಾದಿಯ ನಂತರ ಸಮಸ್ಯೆಗಳು ಎದುರಾಗಲಿವೆ. ಇತ್ತೀಚೆಗೆ ನಡೆದ ಬಾಂಬ್ ಬ್ಲಾಸ್ಟ್ನಂತಹ ಅಹಿತಕರ ಘಟನೆಗಳು ರಾಷ್ಟ್ರಮಟ್ಟದಲ್ಲಿ ನಡೆಯಲಿವೆ ಎಂದು ತಿಳಿಸಿದ ಕೋಡಿ ಶ್ರೀಗಳು, ರಾಜಕಾರಣಿಗಳು ರಾಜಕಾರಣವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವಾಗ ಮಠಾಧೀಶರು ಸಮಾಜದ ಒಳಿತಿಗಾಗಿ ರಾಜಕೀಯವಾಗಿ ಏಕೆ ಸಲಹೆ ಸೂಚನೆಗಳನ್ನು ನೀಡಬಾರದು ಎಂದು ಮಾರ್ಮಿಕವಾಗಿ ನುಡಿದು, ಶ್ರೀಗಳು ಮಠಗಳ ಮೊದಲ ಜಾತೀಯತೆಯಿಂದ ದೂರವಿರಬೇಕು. ಜಾತಿ ಪದ್ಧತಿಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದ್ದು, ಮಠಾಧೀಶರುಗಳು ಮೊದಲು ಜಾತಿಯ ಸಂಕೋಲೆಗಳನ್ನು ಕಿತ್ತಿಸಿದು ಜಾತ್ಯತೀತ ಸಮಾಜದ ನಿರ್ಮಾಣಕ್ಕಾಗಿ ಗಟ್ಟಿಯಾಗಿ ನಿಂತಾಗ ಮಾತ್ರ ನಾಗರಿಕ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣಲು ಸಾಧ್ಯವಿದೆ ಎಂದು ತಿಳಿಸಿದ ಶ್ರೀಗಳು, ಪ್ರಸ್ತುತ ಸಂದರ್ಭದಲ್ಲಿ ರಾಜಕಾರಣ ದಿಕ್ಕು ತಪ್ಪಿದೆ. ತತ್ವ, ಆದರ್ಶ ಹಾಗೂ ಮೌಲ್ಯಗಳು ಮಾಯವಾಗಿವೆ. ಹಣವಿದ್ದವರು ರಿಯಲ್ ಎಸ್ಟೇಟ್ ಕುಳಗಳು ರಾಜಕಾರಣದಲ್ಲಿ ವಿಜೃಂಭಿಸುತ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸಿದ ಶ್ರೀಗಳು, ಮಕರ ಸಂಕ್ರಾಂತಿಯ ನಂತರ ಮತ್ತೆ ನಾನು ಪತ್ರಕರ್ತರ ಮುಂದೆ ಬಂದು ಹಲವು ಹೊಸ ವಿಚಾರಗಳ ಬಗ್ಗೆ ಮಾತನಾಡುತ್ತೇನೆ. ಸದ್ಯಕ್ಕೆ ಇಷ್ಟು ಸಾಕು ಎಂದು ಪತ್ರಕರ್ತರ ಪ್ರಶ್ನೆಗಳಿಗೆ ಅಂತ್ಯವನ್ನ ಹಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಸಮಾಜ ಸೇವಕರು ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಅವರ ಚಾರಿಟೇಬಲ್ ಟ್ರಸ್ಟ್ ಕಚೇರಿಗೆ ಭೇಟಿ ನೀಡಿದ ಶ್ರೀಗಳು ಮಲ್ಲಿಕಾರ್ಜುನ ದಂಪತಿಗಳಿಗೆ ಶುಭವನ್ನ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಯಮಿ ಬಿ ರಾಜಶೇಖರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಮಾಜಿ ಅಧ್ಯಕ್ಷರಾದ ಎಂಕೆ ಹರಿಚರಣ ತಿಲಕ, ಕೆಆರ್ ನೀಲಕಂಠ, ಗೌರವಾಧ್ಯಕ್ಷ ಬಳ್ಳಿಕೆರೆ ಮಂಜುನಾಥ್, ಮುಖಂಡರಾದ ಆಲಂಬಾಡಿ ಕಾವಲು ದೇವರಾಜು, ಜಯರಾಮೇಗೌಡ, ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ, ಹೊಸಹೊಳಲು ರಘು, ಕಾಮನಹಳ್ಳಿ ಮಂಜುನಾಥ್, ಕ್ರೈಸ್ಟ್ ದ ಕಿಂಗ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶಿವರಾಜ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮನು ಶರತ್, ಅರಳುಕುಪ್ಪೆ ಸೋಮೇಗೌಡ, ಪುರಸಭೆ ಮಾಜಿ ಸದಸ್ಯ ಕೋಳಿ ನಾಗರಾಜು ಸೇರಿದಂತೆ ಶ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಗೂ ಪ್ರಮುಖ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಡಾ ಕೆಆರ್ ನೀಲಕಂಠ, ಪ್ರಜಾಪವ ಟಿವಿ, ಕೃಷ್ಣರಾಜಪೇಟೆ. ನಾನು ಭವಿಷ್ಯ ಹೇಳಲ್ಲ, ಭವಿಷ್ಯವನ್ನು ರೂಪಿಸ್ತೀನಿ. ಹಿಂಗಾಗ್ತದೆ ನೋಡಿಕೆ ಬನ್ನಿ ಬೇಕಾದ್ರೆ ಹಾಗೆ ಬಿಡುತ್ತೆ. ನಾನು ಭವಿಷ್ಯ ಹೇಳೋದಕ್ಕಿಂತ ಭವಿಷ್ಯವನ್ನು ರೂಪಿಸ್ತೀನಿ. ಹೇಳಿದೆ ವಸತಿ 4ಗಳಲ್ಲಿ ಭಂಗ ಇದೆ. ಅಗ್ನಿಯಿಂದ ಆಗ್ತದೆ, ನೀರು ಗಾಳಿಯಿಂದ ಆಗ್ತದೆ, ಎಲ್ಲ ನಡೀತು. ಅಗ್ನಿ ಪರ್ವತಗಳು ಹೋಗುತ್ತೆ ಎಂದೆ, ಹಿಮಾಲಯದಿಂದ ಡೆಲ್ಲಿ ಒಳಗೆ ಬರುತ್ತೆ ಎಂದೆ, ಜಗತ್ತು ವಿನಾಶ ಆಗುತ್ತೆ, ಎಷ್ಟು ದೇಶ ಮುಳುಗ್ತವೆ ಅಂತ ಹೇಳಿದೆ. ನಾನು ನಡೀತಲ್ಲ, ಎಲ್ಲ ನಡೀತಲ್ಲ. ನಾನು ಮುಂದೆ ಹಿಂಗಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಆಗ್ತದೆ, ಅದು ಸ್ವಲ್ಪ ಆಳವ್ರ ಕೈಲಿದೆ. ಅದೆಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರ ಹೇಳಿದ್ರೆ ಸಂಕ್ರಾಂತಿ ಕಳಿಬೇಕು, ಸುಖಾಂತಿ ಆಗುತ್ತದೆ ಅಂತ. ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ್ಳೆ ಸುದ್ದಿ ಸಿಗುತ್ತಾ ಬುದ್ಧಿ, ಒಳ್ಳೇದಾಗುತ್ತಾ ಒಟ್ಟು ರಾಜಕಾರಣವೇ ಒಳ್ಳೇದಾಗುತ್ತೆ. ವೈಯಕ್ತಿಕ ನಾನು ಹೇಳಲ್ಲ, ಇಲ್ಲಿವರೆಗೆ ಹೇಳಲ್ಲ. ಹಾಗಾದ್ರೆ ದೇಶದ ರಾಜಕಾರಣಕ್ಕೆ ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯನವ್ರ ಕುರ್ಚಿ ಉಳಿಯುತ್ತೋ ಹೋಗುತ್ತೋ ಅಂತ ಸಂಕ್ರಾಂತಿ ನಂತರ ಗೊತ್ತಾಗುತ್ತೆ ಬುದ್ಧಿ. ಬಡ್ಜೆಟ್ನವರಿಗೂ ಅವಕಾಶ ಇದೆ. ಆನಂತರ ಮತ್ತೆ ಬರ್ತೀನಲ್ಲ ಕೇಳುವ. ಸರ್ವ ಮನುಕುಲದ ಸತ್ತು ಆಂಜನೇಯ ಕನ್ನಡಿಗ ಹೇಳಿದ್ನಲ್ಲ. ಕನ್ನಡದ ಜಗತ್ತಿನಾದ್ಯಂತ ಪ್ರಭಾವಿತವಾದ ದೇವರು ಇದ್ದರೆ ಆಂಜನೇಯ ಶಕ್ತಿಶಾಲಿ. ಎಲ್ಲ ಸಮಾಜಕ್ಕೂ ಎಲ್ಲವರಿಗೂ ಬೇಕಾಗಿರ್ತಕ್ಕಂಥದ್ದು. ಆ ದೇಶದಲ್ಲಿ ಇವತ್ತು ಹೇಳ್ತೀವಿ ಅಂದರೆ ನೀವು ಹೇಳಿದಾಗ ಒಳ್ಳೆಯ ಜನ ಕಾಡಲಿ ಅಂತ ಹೇಳ್ತೀನಿ. 2ನೇ ತಾರೀಕು ಗುರುತಾಗಿಸಿದ್ರು. ನಿನ್ನೆ ಒಂದು 4 ಜನ ಬಂದರು. ನಿನ್ನೆ ಬೆಳಗಾವಿ ಇದು ಬಂದು ಅಲ್ಲಿಂದ ಕೂತಿದ್ದ. ನಾಳೆ ಇರ್ತಾರಪ್ಪ ಅಂದೆ. ಆಮೇಲೆ ಡ್ರೈವರ್ ಕಸಿ ನಡು ಹೋಗಲಿಕ್ಕೆ ಇಲ್ಲ, ತುಂಬ ಸಂತೋಷ ಆಯಿತು ಬುದ್ಧಿ. ನಮ್ಮ ಭಾಗದ ಭಕ್ತಾದಿಗಳಿಗೆ
ತಮ್ಮನ್ನು ನೋಡಿ ದೇವ್ರು ನೋಡಿದಷ್ಟೇ ಸಂತೋಷ ಆಯಿತು ಬುದ್ಧಿ. ಸುತ್ತಮುತ್ತಲಿಯವರೆಲ್ಲ ಭಾಳ ಸಂತೋಷ ಪಟ್ಟರು ಬುದ್ಧಿ. ಒಳ್ಳೆಯದು. ಇದು ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿಯ ಭವಿಷ್ಯ ಅಂತ ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥ ಭವಿಷ್ಯ ರಾಜರುಗಳಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಶ್ರೀಮಂತರಿಗೆ, ಆಮೇಲೆ ಒಳ್ಳೆಯ ಆಳ್ವಿಕೆ ಸಂಘ ಸಂಸ್ಥೆಗಳು ಮಾಡೋಂಥವ್ರಿಗೆ ಸಂಕ್ರಾಂತಿ ಭವಿಷ್ಯ, ವಿಶೇಷವಾಗಿ ಹಸುಗಳಿಗೆ. ಯುಗಾದಿ ನಂತರ ಭವಿಷ್ಯ ಇದೆಯಲ್ಲ, ಅದು ಸಾಮಾನ್ಯವಾಗಿ ಎಲ್ಲ ವರ್ಗಕ್ಕೆ ಬರುತ್ತೆ. ಮಳೆ, ಬೆಳೆ, ಗಾಳಿ, ವಾಯು, ನೀರು, ರಾಜಕೀಯ ಬರುತ್ತೆ. ಈಗ ಪ್ರಸ್ತುತ ರಾಜಕೀಯ ವಾತಾವರಣದಲ್ಲಿ ನೀವು ಕೇಳ್ತೀರ ಅಂತಂದರೆ, ನಾನು ಬಳಸಿದ್ದು ಹೇಳಿದ್ದು, ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ಆ ನಂತರ ಜಗತ್ತೇ ತಿರುಗಿ ನೋಡುವಂಥ ಕಾಲ ಭಾರತಕ್ಕೆ ಬರುತ್ತೆ ಅಂತ ಹೇಳಿದರು. ಮೊನ್ನೆ ಡೆಲ್ಲಿ ಒಳಗೆ ಬಾಂಬ್ ಸ್ಫೋಟ ಆಯಿತು. ಇನ್ನೊಂದು ಚೀನಾದಲ್ಲಿ ಪ್ರೈಮ್ ಮಿನಿಸ್ಟರ್ನ ಸಂಚು ನಡೀತು. ಮೂರನೇದು ವಿಪರೀತವಾದ ಮಳೆ, ಬೆಂಕಿ ಎಲ್ಲ ಇಳಿದು ನಡೀತು. ಇನ್ನೂ ಒಂದು ಅವಘಡ ಯುಗಾದಿ ಒಳಗೆ ಬರೋಂಗಿದೆ, ಭಾಳ ದೊಡ್ಡ ಅವಘಡ, ರಾಷ್ಟ್ರ ಮಟ್ಟದ್ದು. ಈಗ ರಾಜಕೀಯದ ಕೇಳಬೇಕು ನೀವು ಅಂತಂದರೆ, ಇನ್ನು ಸಂಕ್ರಾಂತಿ ಇನ್ನೊಂದು ತಿಂಗಳಿದೆ, ಕಳೆದ ಮೇಲೆ ರಾಜಕೀಯ ಭವಿಷ್ಯ ಹೇಳ್ಬೋದು. ಈಗ ಸಂಗಮೇಶ ದಲಿವನೈ ಆದರೆ ಒಳಹಡ್ಡ ಬಂದಿದೆ, ದುಂಡು ಮಲ್ಲಿಗೆಯ ಪುಷ್ಪಗಳು ಶಿವನ ಮುಡಿಯಿಂದ ಬಲಪಾದ ಸೇರೆ ಅವು, ಸುಖಾಂತಿ ಆಗ್ತದೆ. ಅದಲ್ಲದೆ ಇವತ್ತು ರಾಜಕೀಯ ಪ್ರಸ್ತುತದಲ್ಲಿ ಶ್ರೀಗಳು ಒಬ್ಬ ವ್ಯಕ್ತಿ ಪರ ಬ್ಯಾಟಿಂಗ್ ಮಾಡ್ತಾ ಅದ್ರ ಬಗ್ಗೆ ರಾಜಕೀಯದರು ಮಠಕ್ಕೆ ಪ್ರವೇಶ ಮಾಡ್ಬೋದು, ಮಠದವ್ರು ರಾಜಕೀಯ ಪ್ರವೇಶ ಮಾಡಬಾರ್ದ? ಹಿಂದೆ ರಾಜರ ಕಾಲದಲ್ಲಿ ಮಹಾರಾಜರ ಪಕ್ಕದಲ್ಲಿ ಒಂದು ಕುರ್ಚಿ ಇತ್ತು, ಅಲ್ಲಿ ಗುರುಗಳು ಕುತ್ಕೊತ ಇದ್ರು. ಗುರುಗಳು ಹೇಳಿ ಕೇಳಿ ರಾಜ್ಯಭಾರ ಮಾಡ್ತಾ ಇದ್ದವು. ಹೀಗಾಗಿ ರಾಜರ ಹೆಸರು ಇವತ್ತು ಶ್ರೀರಾಮಚಂದ್ರ, ದಶರಥ, ಹರಿಶ್ಚಂದ್ರ, ಅಶೋಕ, ಎಷ್ಟು ಜನ ರಾಜ್ಯ ಆಳಿದರು. ಅವ್ರ ಹಿಂದೆ ಗುರು ಇದ್ದ, ಒಂದು ಗುರಿ ಇತ್ತು. ಈಗ ರಾಜಕಾರಣ ಏನಾಗಿದೆ, ನೀವು ಮಠಗಳ ಮೇಲೆ ರಾಜ್ಯಭಾರ ಮಾಡ್ತೀರ, ಮಠ ರೈಡ್ ಮಾಡಿಸ್ತೀರ, ಮಠ ಸ್ವಾಮಿ ಎಷ್ಟೇ ತತ್ತೀರ, ಮಠ ಸ್ವಾಮಿಗೆ ಯಾಕೆ ಅಂತೀರ? ಮಠಕ್ಕೆ ನೀವು ರಾಜಕೀಯ ಮಾಡ್ಬೇಕಾದ್ರೆ ಸ್ವಾಮಿಗಳು ಸುಮ್ಕೆ ಹಾಕಿರ್ತಾರೆ, ನಾವು ರಾಜಕೀಯ ಮಾಡಬಾರ್ದ? ಅಲ್ಲ, ಶ್ರೀಗಳು ಸಮುದಾಯದ ಓಲೈಕೆಗಿರ್ಬಾರ್ದು, ಸಮಾಜದ ಓಲೈಕೆಗಿರ್ಬಾರ್ದು. ಓಲೈಕೆ ಪ್ರಶ್ನೆ ಬರಲ್ಲ, ನೇರವಾಗಿ ಹೇಳು ಮಾತನ್ನು ಹೇಳಬೇಕು. ಯೋಗ್ಯರು, ಸಮಾಜ, ಮಠಗಳಿರೋದು ಯಾಕೆ? ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿ. ಕೆಲವೊಂದು ಮಠಗಳು ಸಾಮಾಜಿಕ ಹಿಡಿತಕ್ಕೆ ಒಳಪಟ್ಟಿರ್ತವೆ, ಒಳಪಡ್ತವೆ. ಅವಾಗ ಸಮಾಜ ಬಯಸಿದನ್ನು ಗುರುಗಳು ಕೊಡಬೇಕಾಗುತ್ತೆ, ತಪ್ಪೇನಿಲ್ಲ. ಬಟ್ ಈ ಜಾತಿ ಮಟ್ಟಗಳಿಂದ